ಕೊನೆಗೂ ಹುಲಿ ಹತ್ರ ಒಂದು ಫೋಟೋ ತೆಗೆಸ್ಕೊಂಡೆ. ಹಾಯ್ ಎಲ್ಲರಿಗೂ. ನಿದ್ದೆ ಮಾಡಿ ಎದ್ದೇಳೋಷ್ಟರಲ್ಲಿ ಬೆಳಕಾಗಿತ್ತು. ಮೇಲಿಂದ ವ್ಯೂನು ಚೆನ್ನಾಗಿ ಕಾಣ್ತಿತ್ತು. ಫ್ಲೈಟ್ ಲ್ಯಾಂಡಿಂಗ್ ಟೈಮ್ ಅಲ್ಲಿ ವಿಂಗ್ಸ್ ಓಪನ್ ಆಗುತ್ತೆ. ಸೊ ಅದ್ ನಮಗೆ ಗೊತ್ತಿರ್ಲಿಲ್ಲ. ವಿಂಡೋ ಸೀಟ್ ಕಡೆ ಕುಂತಿದ್ವಲ್ಲ ಅದೇ ಕಾಣ್ತಿತ್ತು. ಲೈಕ್ ಫುಲ್ ಒಂದೇ ಸಲ ಓಪನ್ ಆಗಿದ್ರೆ ಅದು ನಮ್ಗೇನು ಅಷ್ಟು ಭಯ ಆಗ್ತಿರ್ಲಿಲ್ಲ. ಸ್ವಲ್ಪನೇ ಓಪನ್ ಆಗ್ತಾ ಹೋದಿತ್ತು. ಜೀವ ಹೆಂಗಾಗಿರೋಣ. ಫಸ್ಟ್ ಟೈಮ್ ಬೇರೆ ಲಿಟ್ರಲಿ ಬ್ರೇಕ್ ಆಗ್ತಿರೋ ತರ ಕಾಣ್ತಿದೆ ಅದು. ಬಾಯಿ ಬರ್ತಿರೋದು ಅಂದ್ರೆ ಬಂದಂಗ ಆಗ್ತಾ ಇದೆ. ನಾನ್ ಎದುರ್ಕೊಳ್ಳೋದಾದ್ರೆ ಅವನಿಗೂ ಎದುರಿಸಿದ್ದೆ. ಹೇಳ್ದೆ ಕಿತ್ಕೊಂಡೈತೆ ಅಂತ. ಕಿತ್ಕೊಂಡ್ರೆ ಏನಾಗಲ್ವಾ? ಬೇಗ ಲ್ಯಾಂಡಿಂಗಿಗೆ ಸ್ವಲ್ಪನೇ ಡೌನ್ ಮಾಡ್ತಾರೆ. ಫ್ಲೈಟ್ ಡೌನ್ ಆಗ್ತಿರೋದಕ್ಕೂ ಅದಾಗಿರೋದಕ್ಕೂ ಸಖತ್ ಭಯ ಆಗಿತ್ತು. ಆಮೇಲೆ ಗೊತ್ತಾಯ್ತು ಲ್ಯಾಂಡಿಂಗ್ ಟೈಮ್ ಅಲ್ಲಿ ಅದೇ ಓಪನ್ ಆಗುತ್ತೆ ಅಂತ. ಮಿಕಾ ನಾನಲ್ವಾ ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತಾ ಮಾಡ್ಬಿಟ್ರಲ್ರೋ ಪಾಪಿಗಳ. ಯಾರು ನೋಡಿಲ್ಲ. ಏರ್ಪೋರ್ಟ್ ಒಳಗಡೆ ಬಂದ್ವಿ. ಕ್ಲೀನಿಂಗ್ ಮಿಷಿನ್ ಕಾಣಿಸ್ತು. ಸ್ಟೇರಿಂಗ್ ಕಾಣಿಸ್ತಿತ್ತು. ನೋಡಿದ್ರೆ ಆಪರೇಟರ್ ಇಲ್ಲ. ಡ್ರೈವರ್ ಇಲ್ಲೇ ಎಲ್ಲೋ ನಿಲ್ಸ್ಬಿಟ್ಟು ಹೋಗಿರ್ಬೇಕು ಅನ್ಕೊಂಡೆ. ನೋಡಿದ್ರೆ ಆಟೋಮೆಟಿಕ್ ಆಗಿ ಮೂವ್ ಆಗ್ತಿದೆ. ಯಾವ ಲೆವೆಲ್ ಗೆ ಟೆಕ್ನಾಲಜಿ ಮುಂದೆ ಹೋಗಿದೆ ಅಂದ್ರೆ ಅದಕ್ಕೆ ಯಾರು ವರ್ಕರ್ ಬೇಕಿಲ್ಲ. ನೆಕ್ಸ್ಟ್ ಅಲ್ಲಿಂದ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ ನೋಡಿದ್ರೆ ಬರೀ ಬೆಂಜ್ ಕಾರ್ಗಳೇ. ಅದು ಟ್ಯಾಕ್ಸಿಗೆ ಕ್ರೇಜಿ ಅನ್ಕೊಂಡು ಆಚೆ ವೇಟ್ ಮಾಡ್ಕೊಂಡು ನಿಂತಿದ್ವಿ. ಅಷ್ಟ್ರಲ್ಲಿ ನಮ್ ಟ್ಯಾಕ್ಸಿನೂ ಬಂತು ಪಿಕಪ್ ಮಾಡಕ್ಕೆ. ಟ್ಯಾಕ್ಸ್ ಎತ್ತಿ ಇನ್ನೂ ಅರ್ಧ ಗಂಟೆ ಇಲ್ಲ, ಸೋಲ್ಡ್ ಔಟ್. ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಟೈಗರ್ ಟೋಪಿ ಕರ್ಕೊಂಡ್ ಬಂದ್ರು. ಅಲ್ಲೇ ಅವ್ರದೇ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ಅಲ್ಲೇ ಬ್ರೇಕ್ಫಾಸ್ಟ್ ಹೋದ್ವಿ. ಥೈಲ್ಯಾಂಡ್ ಅಲ್ಲಿ ಹೋಟ್ಲಿಗೆ ಬಂದಿದ್ವಿ. ಊಟ ಹೇಗಿರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಹೆಂಗಿದ್ರು ಅಲ್ಲಿ ಊಟ ಹೆಂಗಿರುತ್ತೋ ಅನ್ಕೊಂಡು ಹೋಗಿದ್ವಿ. ಬಟ್ ಅವರೇಜ್ ಆಗಿತ್ತು. ಅಣ್ಣ ಹೆಂಗೆ ಊಟ? ಪರವಾಗಿಲ್ಲ, ಏನು ತೊಂದರೆ ಏನು. ಚೆನ್ನಾಗಿ ಏನೇನು ತಿನ್ಬೇಕು ಎಲ್ಲ ತಿಂತೀವಿ. ಟಿಫನ್ ಮಾಡಿ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ನನಗೆ ಮೊದ್ಲಿಂದಾನು ಒಂದು ಆಸೆ ಹುಲಿ ಜೊತೆ ಫೋಟೋ ತಗೋಬೇಕು ಅಂತ. ಫುಲ್ ಜೋಶಲ್ಲಿ ಒಳಗಡೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾವು ಫೋಟೋ ತಗೊಳಕ್ಕೆ ಬಿಡ್ಲಿಲ್ಲ. ಅವರೇ ತೆಗ್ದ್ಬಿಟ್ಟು ಬೇಗ ಕಳ್ಸೋರು. ಸೊ ನೀವ್ ಯಾರಾದ್ರು ಥೈಲ್ಯಾಂಡ್ ಅಲ್ಲಿ ಹುಲಿ ಜೊತೆ ಫೋಟೋ ತಗೋಬೇಕು ಅಂತಿದ್ರೆ ಟೈಗರ್ ಟೋಪಿ ಅಂತ ಒಂದಿದೆ, ಟೈಗರ್ ಪಾರ್ಕ್ ಅಂತ ಇದೆ. ಟೈಗರ್ ಪಾರ್ಕ್ ಅಲ್ಲಿ ನಮ್ನೆ ಫೋಟೋ ತಗೊಳಕ್ ಬಿಡ್ತಾರೆ. ಮತ್ತೆ ಅಲ್ಲಿ ಜಾಸ್ತಿ ಹುಲಿಗಳಿರುತ್ತೆ. ಇಲ್ಲೊಂದು 10-15 ಇರುತ್ತೆ, ಅಲ್ಲೊಂದು 70 ಇರುತ್ತೆ. ಸೊ ನಾನ್ ರೆಕಮೆಂಡ್ ಮಾಡೋದು ಟೈಗರ್ ಪಾರ್ಕಿಗೆ ಹೋಗಿ. ಟೈಗರ್ ಟೋಪಿಯ ಸುಮ್ನೆ ವೇಸ್ಟ್. ಅಲ್ಲಿ 7-Eleven ಅಂತ ಮಾಡಿದೆ, ಅಲ್ಲಿಗೆ ಹೋದ್ವಿ. ಥೈಲ್ಯಾಂಡಿಗೆ ಬಂದು 7-Eleven ಹೋಗದೆ ಇದ್ರೆ ಹೆಂಗೆ? 7-Eleven ಹೋಗೋಣ. ಇಲ್ಲಿ ಮಾರ್ಟ್ಗಳು ಹೆಂಗೋ ಅಲ್ಲಿ 7-Eleven ಫೇಮಸ್. 24 hours ಓಪನ್ ಇರುತ್ತೆ. ಅಲ್ಲಿರೋ ಮಿಲ್ಕ್ ಶೇಕ್ ಫುಲ್ ವೈರಲ್ ಆಗಿತ್ತು. ಅದನ್ನ ಟ್ರೈ ಮಾಡೋಣ ಅಂತ ನಾವು ಹೋದ್ವಿ. ಎಲ್ಲ ತಗೊಂಡು ಬಿಲ್ಲಿಂಗ್ ಕಡೆ ಹೋದ್ವಿ. ಅಲ್ಲಿ ಇಂಡಿಯಾ ತರ ಒಬ್ರು ನಿಂತಿದ್ರು ಇನ್ನೊಬ್ರು ಬಿಲ್ ಕೊಡೋದಾಗ್ಲಿ ಆತರ ಎಲ್ಲ ಮಾಡಂಗಿಲ್ಲ. ಇಬ್ರೇ ಇದ್ರು ಒಬ್ರಿಂದ ಕಡೆ ಒಬ್ರು ಲೈನ್ ಅಲ್ಲೇ ನಿಂತ್ಕೋಬೇಕು. ಥೈಲ್ಯಾಂಡ್ ಅಲ್ಲಿ ಸಿಸ್ಟಮ್ ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೇ ಕೆಪ್ರಗಳ ತರ ಮಾಡೋದು. ಅಲ್ಲಿಂದ ಹೋಟ್ಲ್ ಹತ್ರ ಹೋದ್ವಿ. ನಮಗ್ ಬುಕ್ ಆಗಿದ್ದು ಈ ರೆಸಾರ್ಟ್. ಸಖತ್ ಬಿಸಿಲು ಇರುತ್ತೆ ಅಲ್ಲಿ. ನಾವು ಒಳಗಡೆ ಹೋದ್ವಿ. ಮಳೆ ಸ್ಟಾರ್ಟ್ ಆಯ್ತು. ಒಳ್ಳೇದಾಯ್ತು ಅನ್ಕೊಂಡು ಒಳಗಡೆ ಹೋದ್ವಿ. ರೂಮ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಅಫಿಷಿಯಲ್ ಆಗಿ ತುಂಬಾ ಚೆನ್ನಾಗಿತ್ತು. ಈ ಅಣ್ಣ ತಿರ್ಗಾ ಬಂದಿದ್ದ ಮತ್ತೆ ಮಲ್ಕೊಂತು. ಥೈಲ್ಯಾಂಡ್ ಅಲ್ಲಿ ಎಲ್ಲೆಲ್ಲಿ ಚೆನ್ನಾಗಿತ್ತು, ಎಲ್ಲೆಲ್ಲಿ ಲಾಸ್ ಆಯ್ತು ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಬೇಕಂದ್ರೆ ಫಾಲೋ ಫಾರ್ ಮೋರ್.